ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಇದು ಮನರಂಜನೆ ಮಾತ್ರ ಕವಿತೆ. ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಪತ್ನಿ ಎಂದರೆ ಯೋಗ, ಪತ್ನಿ ಎಂದರೆ ಯೋಗ, ಪ್ರೇಯಸಿ ಎಂದರೆ ಭೋಗ. ಒಂದು ಮೋಹ, ಇನ್ನೊಂದು ವ್ಯಾಮೋಹ. ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಪತ್ನಿ ಎಂದರೆ ಪವಿತ್ರ ಪ್ರೇಮ, ಪತ್ನಿ ಎಂದರೆ ಪವಿತ್ರ ಪ್ರೇಮ, ಪ್ರೇಯಸಿ ಎಂದರೆ ಚಿತ್ರಕಾಮ. ಒಂದು ಲವ್, ಇನ್ನೊಂದು ಡವ್. ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಪತ್ನಿ ಎಂದರೆ ಮನೆಯೂಟ, ಪ್ರೇಯಸಿ ಎಂದರೆ ಹೋಟೆಲ್ ಊಟ. ಪತ್ನಿ ಎಂದರೆ ಮನೆಯೂಟ, ಪ್ರೇಯಸಿ ಎಂದರೆ ಹೋಟೆಲ್ ಊಟ. ಒಂದು ಹೆಲ್ದಿ ಫುಡ್, ಇನ್ನೊಂದು ಫಾಸ್ಟ್ ಫುಡ್. ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಪತ್ನಿಯಲ್ಲಿ ಇರುವುದು ತ್ಯಾಗದ ಸುವಾಸನೆ, ಪತ್ನಿಯಲ್ಲಿರುವುದು ತ್ಯಾಗದ ಸುವಾಸನೆ, ಪ್ರೇಯಸಿಯಲ್ಲಿರುವುದು ಭೋಗದ ವಾಸನೆ. ಪತ್ನಿ ಹಾಲು, ಪ್ರೇಯಸಿ ಆಲ್ಕೋಹಾಲು. ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಪತ್ನಿ ಎಂದರೆ ಸ್ವಂತ ಮನೆ, ಪ್ರೇಯಸಿ ಎಂದರೆ ಬಾಡಿಗೆ ಮನೆ. ಪತ್ನಿ ಇರುವ ಮನೆ ಆಗುವುದು ಶಾಲೆ, ಸ್ಕೂಲ್. ಪತ್ನಿ ಇರುವ ಮನೆ ಆಗುವುದು ಶಾಲೆ, ಸ್ಕೂಲ್. ಪ್ರೇಯಸಿ ಬಂದರೆ ಮನೆಗೆ ಆಗುವುದು ಖಾಲಿ, ಪ್ರೇಯಸಿ ಬಂದರೆ ಮನೆಗೆ ಆಗುವುದು ಖಾಲಿ. ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಪತ್ನಿ ಮನೆ ಬೆಳಗುವ ದೀಪ, ಪತ್ನಿ ಮನೆ ಬೆಳಗುವ ದೀಪ. ಪ್ರೇಯಸಿಗೆ ಮನೆಯವರೆಲ್ಲ ಹಾಕುವರು ಶಾಪ. ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಪತ್ನಿ ಜೊತೆಯಲ್ಲಿರುತ್ತಾಳೆ ಬದುಕಿನ ಪಯಣ ಮುಗಿಯುವವರೆಗೆ, ಪತ್ನಿ ಜೊತೆಯಲ್ಲಿರುತ್ತಾಳೆ ಬದುಕಿನ ಪಯಣ ಮುಗಿಯುವವರೆಗೆ. ಪ್ರೇಯಸಿಯೂ ಜೊತೆಯಲ್ಲಿರುತ್ತಾಳೆ, ಪ್ರೇಯಸಿಯೂ ಜೊತೆಯಲ್ಲಿರುತ್ತಾಳೆ ಪರ್ಸಿನಲ್ಲಿರುವ ಹಣ ಖಾಲಿಯಾಗುವವರೆಗೆ. ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಪತ್ನಿ ಎಂದರೆ ಡಿವೈನ್, ಇದು ಕಿರಿಕ್ ಪಾರ್ಟಿ. ಪ್ರೇಯಸಿ ಎಂದರೆ ವೈನ್, ಇದು ಕಿಕ್ ಪಾರ್ಟಿ. ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಪತ್ನಿ ಎಂದರೆ ಪೆಪ್ಪರ್ಮೆಂಟ್, ಕಹಿನೋ ಸಿಹಿನೋ ಸವಿಯಲೇಬೇಕು. ಪ್ರೇಯಸಿ ಎಂದರೆ ಬಬಲ್ ಗಮ್, ರುಚಿ ಇರುವವರೆಗೆ ಜಗಿಯೋದು, ಆಮೇಲೆ ಉಗಿಯೋದು. ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ನೀವೇ ಹೇಳಿ, ನಿಮಗೆ ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ನೀವೇ ಹೇಳಿ, ನಿಮಗೆ ಪತ್ನಿ ಬೇಕಾ ಪ್ರೇಯಸಿ ಬೇಕಾ? ಪತ್ನಿ ಪ್ರೇಯಸಿ ಎರಡೂ ಬೇಕಾ? ಪತ್ನಿ ಪ್ರೇಯಸಿ ಎರಡೂ ಬೇಕಾ? ಆಯ್ಕೆ ನಿಮ್ಮದು, ಹಣೆ ಬರನು ನಿಮ್ಮದು. ಆಯ್ಕೆ ನಿಮ್ಮದು, ಹಣೆ ಬರನು ನಿಮ್ಮದು. ಕೊನೆಯದಾಗಿ ಜಡ್ಜ್ಮೆಂಟ್. ಪತ್ನಿಯಲ್ಲಿ ಪ್ರೇಯಸಿಯನ್ನು ಕಾಣುವನು ಮನುಜ, ಪತ್ನಿಯಲ್ಲಿ ಪ್ರೇಯಸಿಯನ್ನು ಕಾಣುವನು ಮನುಜ, ಪ್ರೇಯಸಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸುವವನು ಅಗ್ರಜ, ಪ್ರೇಯಸಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸುವವನು ಅಗ್ರಜ. ಧನ್ಯವಾದ. ನಾನು ಈಗಾಗಲೇ 10 ಕೃತಿಗಳು ಬಂದಾವ, 2 ಕೃತಿ ಸರ್ಕಾರ ಖರೀದಿ ಮಾಡಿದೆ. ಇದು ಕೃತಿ ಕೂಡ ಈ ವರ್ಷ ಖರೀದಿಯಾಗಿದೆ. ಧನ್ಯವಾದ.